ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ವಿಷಯನೇ 2024-25ನೇ ಸಾಲಿನ SSLCಯ ವಾರ್ಷಿಕ ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕುರಿತು. ಹೌದು, ಹೋದ ವರ್ಷದಿಂದ ಪರೀಕ್ಷೆಗಳು ತುಂಬ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ, ಒಳ್ಳೆ ಬೆಳವಣಿಗೆ. ಆದರೆ ಹೋದ ವರ್ಷದ ಪ್ರಶ್ನೆ ಪತ್ರಿಕೆಗೆ ಹೋಲಿಸಿದ್ರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಈ ವರ್ಷದ ಪ್ರಶ್ನೆ ಪತ್ರಿಕೆ ಬಹಳನೇ ಸರಳವಾಗಿತ್ತು. ತುಂಬ ಖುಷಿಯಾಗುತ್ತೆ. ಸಮಾಜ ವಿಜ್ಞಾನದ ಸಹಶಿಕ್ಷಕಿಯಾಗಿ ನಾನು ಏನು ಕಂಡುಕೊಂಡೆ ಮಕ್ಕಳಲ್ಲಿ ಅಂದರೆ, ಸ್ವಲ್ಪ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿರುವಂತಹ ಮಕ್ಕಳು ಸಹಿತ ನಮ್ಗೆ ಹೇಳ್ತಾ ಇದ್ದಂಥದ್ದೇನು ಅಂತಂದರೆ, ಟೀಚರ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಯಿತು ಅಂತ. ಅಂದರೆ ಬಾಯಿ ಪಾಠನೇ ಮಾಡ್ಕೊಂಡು ಬರಿಬೇಕು ಅನ್ನೋದ್ರ ಜೊತೆಗೆ ಸ್ವಂತವಾಗಿ ಓದಿದ್ರೂ ಕೂಡ ಬರೀಬಹುದು ಅನ್ನುವಂತಹ ಕೆಲವು ಪ್ರಶ್ನೆಗಳು ಕೂಡ ಅಲ್ಲಿ ನಾವು ಕಾಣ್ಕೊಂಡ್ವಿ. ಉದಾಹರಣೆಗೆ ಬಾಲಕಾರ್ಮಿಕತೆಯಿಂದಾಗುವ ಪರಿಣಾಮಗಳೇನು, ಆ ಥರದ ಪ್ರಶ್ನೆಗಳು. ಹಾಗಿತ್ತಪ್ಪ ಅಂತಂದ್ರೆ ಈ ರೀತಿಯ ಪ್ರಶ್ನೆಗಳು ಪ್ರತಿ ಬಾರಿ ಮಂಡಳಿಯಿಂದ ಬಂದ್ರೆ ಖಂಡಿತವಾಗಿಯೂ ಮಕ್ಕಳು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಬರೀತಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಪ್ರತಿ ಬಾರಿ ಮಂಡಳಿಯಿಂದ ಇದೇ ರೀತಿ ಪ್ರಶ್ನೆ ಪತ್ರಿಕೆಗಳು ಬಂದ್ರೆ ಖಂಡಿತವಾಗಿ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿರುವಂತಹ ಮಕ್ಕಳು ಸಹಿತ ಬಹಳ ಆತ್ಮವಿಶ್ವಾಸದಿಂದ ಈ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ಬರೆಯೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ನೋಡಿ, ನಮ್ಮ ದೇಶದಲ್ಲಿ 6ರಿಂದ 14 ವರ್ಷದವರೆಗೆ ಉಚಿತ ಕಡ್ಡಾಯ ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಇದರ ಅಡಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, 8ನೇ ತರಗತಿಯವರೆಗೂ ಮಕ್ಕಳನ್ನ ನಾವು ಉತ್ತೀರ್ಣರನ್ನಾಗಿ ಮಾಡ್ತಾ ಇರೋದ್ರಿಂದ ಆ ಮಗು ಈ ವರ್ಷ ಅಲ್ಲದೆ ಹೋದ್ರೆ ಮುಂದಿನ ವರ್ಷ ಕಲಿಯುತ್ತೆ, ತನ್ನ ಜೊತೆಗಾರರನ್ನ ನೋಡ್ ಕಲಿಯುತ್ತೆ. ಸೊ ಸಂಪನ್ಮೂಲದ ಕೊಳೆ ಅಪವ್ಯಯವನ್ನು ತಡೆಯೋದಕ್ಕಾಗಿ ಈ ಒಂದು ಪದ್ಧತಿಯನ್ನು ಅನುಸರಿಸಲಾಗ್ತಾ ಇದೆ. ಆಧುನಿಕ ರಾಷ್ಟ್ರ, ಕಲ್ಯಾಣ ರಾಷ್ಟ್ರ, ಎಲ್ಲರನ್ನು ಸಾಕ್ಷರರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಗುರಿಯನ್ನು ನಮ್ಮ ದೇಶ ಇಟ್ಕೊಂಡಿದೆ. ಖಂಡಿತ ಇದೆಲ್ಲ ಸ್ವಾಗತಾರ್ಹ. ಆದ್ರೆ ಈ ವ್ಯವಸ್ಥೆಗೆ ಅಂದ್ರೆ ಈಗೇನು ಉಚಿತ ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಮಕ್ಕಳೇನು ಬರ್ತಾ ಇದ್ದಾರೆ, ಎಲ್ಲ ಅವರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಏನೋ. ಆ ಮಕ್ಕಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳು ರಚನೆ ಆದ್ರೆ ಖಂಡಿತವಾಗಿ ಆ ಮಕ್ಕಳು ಕೂಡ ಕಾನ್ಫಿಡೆಂಟ್ ಆಗಿ ಉತ್ತರವನ್ನ ಬರೀತಾರೆ ಅಂತ ಹೇಳ್ಬೋದು. ಸೊ ಇದು ಕೇವಲ ನಿಧಾನಗತಿಯಲ್ಲಿ ಕಲಿಕೆಯ ಮಕ್ಕಳಿಗೆ ಮಾತ್ರ ಅಷ್ಟೇ ಅಲ್ಲ, ಜಾಣ ಮಕ್ಕಳಿಗೂ ಕೂಡ ಸ್ವಲ್ಪ ಸವಾಲಾಗುವಂತಹ ಪ್ರಶ್ನೆಗಳು ಇತ್ತು. GIS ಆಗಿರ್ಬೋದು, GPS ಬಗ್ಗೆ ಆಗಿರ್ಬೋದು. ಸೊ ಕೆಲವೊಂದು ಪ್ರಶ್ನೆಗಳನ್ನ ಹೊಸದಾಗಿ ಕೇಳಿರುವಂಥದ್ದು ಅಂದ್ರೆ ವುಡ್ರೋ ವಿಲ್ಸನ್ ರವರ ಕುರಿತು ಸಾರ್ವಜನಿಕ ಆಡಳಿತದ ಒಂದು ವ್ಯಾಖ್ಯೆಯನ್ನ ಕೇಳಿರುವಂತಹದ್ದಾಗಿರ್ಬೋದು, ಇಸ್ರೋವಿನ ಸಾಧನೆಗಳನ್ನ ಕೇಳಿರುವಂತಹದ್ದಾಗಿರ್ಬೋದು. ಹೊಸದಾದ ಪ್ರಶ್ನೆಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಜಾಣ ಮಕ್ಕಳು ಸಹಿತ ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಉತ್ತಮ ಅಂಕಗಳನ್ನ ಗಳಿಸ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಪತ್ರಿಕೆ ತುಂಬಾನೇ ಸಹಾಯಕಾರಿಯಾಗಿತ್ತು ಅಂತ ಹೇಳ್ಬೋದು. ನಕ್ಷೆ ವಿಚಾರಕ್ಕೆ ಬರೋದಾದ್ರೆ, ನಾವು ಅನ್ಕೊಂಡಿದ್ವಿ ಅಯ್ಯೋ ಮಕ್ಕಳು ಒಂದು ನಕ್ಷೆಯನ್ನಾದ್ರೂ ಬಿಡಿಸಿ 1 ಮಾರ್ಕ್ ಆದ್ರೂ ಪಡ್ಕೊಳ್ತಾ ಇದ್ರು, ಈಗ ಆ 7 ಸ್ಥಳಗಳನ್ನ ಕೊಡ್ತಾರೆ, ಇದು ಅವ್ರಿಗೆ ಗೊತ್ತಾಗುತ್ತೋ ಇಲ್ಲೋ ಅಂತ. ಆದ್ರೆ ಈ ಒಂದು ಕಳಕಳಿಯನ್ನು ಸಹಿತ ಮಂಡಳಿಯ ಪ್ರಶ್ನೆ ಪತ್ರಿಕೆ ನಿವಾರಣೆ ಮಾಡಿತು. ಯಾಕಂತಂದ್ರೆ ಬಹಳ ನಾವು ಮಕ್ಕಳಿಗೆ ಪಾಠದ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡಿಸಿದಂತಹ ಪ್ರಶ್ನೆಗಳೇ ಅಂದ್ರೆ ಸ್ಥಳಗಳನ್ನೇ ಅಲ್ಲಿ ಕೊಡಲಾಗಿತ್ತು. ಬಂದರುಗಳಲ್ಲಿ ಒಂದನ್ನ ಕೊಟ್ಟಿದ್ವಿ, ಯಾಕಂದ್ರೆ ನಾವು ಬಂದರುಗಳನ್ನಂತೂ ಕಂಪಲ್ಸರಿಯಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತೇವೆ. ವಿಶಾಖಪಟ್ಟಣಂ, ನಾವು ತೀರಗಳನ್ನ ಪೂರ್ವ ತೀರ, ಪಶ್ಚಿಮ ತೀರ ಯಾವ ರೀತಿ ವಿಭಾಗ ಆಗಿದೆ, ಉದಾಹರಣೆಗೆ ಪೂರ್ವ ತೀರ ಉತ್ಕಲ ತೀರ, ಕೋರಮಂಡಲ ತೀರ ಅಂತ, ಪಶ್ಚಿಮ ತೀರ ಮಲಬಾರ್, ಕೆನರಾ, ಕೊಂಕಣ ತೀರ, ಮತ್ತೆ ಗುಜರಾತ್ ತೀರ ಅಂತ ವಿಂಗಡಣೆ ಆಗಿರುವಂಥದ್ದು. ಅದನ್ನು ಕೂಡ ನಾವು ಹೇಳ್ಕೊಟ್ಟಿರ್ತೀವಿ. ಅದರಲ್ಲೂ ಕೂಡ ಒಂದು ಬಂದಿರುವಂಥದ್ದು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನ ಕಾಮನ್ ಆಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ, ಅದರಲ್ಲಿ ನರ್ಮದಾ ನದಿ ಬಂದಿರುವಂಥದ್ದು. ಸೊ ಈ ರೀತಿಯ ಸ್ಥಳಗಳನ್ನ ನಮ್ಗೆ ಕೊಟ್ಟಿರೋದ್ರಿಂದ ನಮ್ಮ ಮಕ್ಕಳು ಖಂಡಿತವಾಗಿ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಇದು 82.5 ಅಥವಾ 23.5 ಅದರಲ್ಲಿ ಒಂದು ಫಿಕ್ಸ್ ಇರುತ್ತೆ ಮಕ್ಕಳ ಅಂದಾಗ 82.5 ಬಂದಿರುವಂಥದ್ದು. ಖಂಡಿತವಾಗಿ ಮಗು 5 ಅಂಕ ಈ ನಕ್ಷೆಯ ವಿಭಾಗದಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನು 4 ಅಂಕದ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ, ಅವ್ರಿಗೆ ನಾವು FLN ಮಕ್ಕಳ ಒಂದು ಕ್ಲಾಸ್ ಅನ್ನ ಮಾಡಿ 4 ಅಂಕಕ್ಕೆ ಕೆಲವೊಂದು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಇದೆ, ಅದನ್ನ ನಾವು ಪ್ರಿಪರೇಷನ್ ಮಾಡಿಸಿದ್ವಿ. ನನ್ನ ಮಕ್ಕಳು ಪರೀಕ್ಷೆ ಮುಗಿದ ಮೇಲೆ ನನ್ಗೆ ಹೇಳ್ಕೊಂಡಿರೋದು, ಟೀಚರ್ 4 ಮಾರ್ಕ್ಸಿಗೆ ನೀವೇನ್ ಪ್ರಾಕ್ಟೀಸ್ ಮಾಡಿಸಿದ್ರಿ, ಆ ಪ್ರಶ್ನೆಗಳಲ್ಲಿ ನಾವು 1757 ದಂಗೆ ವಿಫಲತೆ ಅಥವಾ ನಾಲ್ವಡಿ ಅವರ ಸಾಧನೆ, ಮತ್ತೆ ವಿಶ್ವಸಂಸ್ಥೆಯ ಸಾಧನೆ, ನೇತಾಜಿಯವರ ಸಾಧನೆ, ಪ್ರವಾಹಕ್ಕೆ ಕಾರಣ ನಾವೆಲ್ಲ ಬರೆದಿದ್ದೀವಿ ಟೀಚರ್. 3 ಅಂಕಕ್ಕೆ ಬರೋದಾದ್ರೆ ಬ್ಯಾಂಕಿನ ಕಾರ್ಯಗಳನ್ನ ಬರೆದಿದ್ದೀವಿ ನಾವು, ವಸತಿಹೀನರಿಗೆ ವಸತಿ ಯೋಜನೆಗಳನ್ನ ಬರೆದಿದ್ದೀವಿ. ಸೊ ಈ ರೀತಿ ಎಲ್ಲಾ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ವಿ, ಆ ಯೋಜನೆ ಬಹಳ ಯಶಸ್ವಿ ಆಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳು, ಎಸ್
ಶಿಕ್ಷಕ ಬಂಧುಗಳೇ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅದು ಏನೇನು ಮಟೀರಿಯಲ್ಗಳನ್ನು ಪ್ರತಿಯೊಬ್ಬರು ಶಿಕ್ಷಕರು ತಮ್ಮಿಂದ ಸಾಧ್ಯ ಆಗುವಂತಹ ಎಲ್ಲ ವಿಷಯಗಳನ್ನು ನಮ್ಮೆಲ್ಲರ ಜೊತೆ ಹಂಚ್ಕೊಂಡ್ರು. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ನೋಟ್ಸ್ಗಳು, ಮ್ಯಾಪ್ಗಳು ಎಲ್ಲವನ್ನು ನಮ್ಗೆ ಕೊಟ್ಟರು, ನಮ್ಮ ಗ್ರೂಪ್ಗೆ ಹಂಚ್ಕೊಂಡ್ರು. ತಮ್ಮ ನಿಸ್ವಾರ್ಥ ಸೇವೆಯನ್ನು ಇಲ್ಲಿ ತೋರಿಸಿದ್ರು. ಅದೆಲ್ಲವನ್ನು ನಮ್ಮ ಶಿಕ್ಷಕ ಬಳಗ ಬಳಸ್ಕೊಂಡು ಮಕ್ಕಳಿಗೆ ಉತ್ತಮ ರೀತಿಯ ಮಾರ್ಗದರ್ಶನ ಮಾಡ್ತು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಜೊತೆಗೆ ಇದು 1 ಮಾರ್ಕು, 2 ಮಾರ್ಕು, 3 ಮಾರ್ಕು, ಕೊನೆಗೆ ಅಂತಿಮ ಹಂತದ ತಯಾರಿ ಅಂತ ಕೂಡ ಶೇರ್ ಮಾಡಲಾಯಿತು. ಸೊ ಇದೆಲ್ಲ ವಾಟ್ಸಪ್ ಗ್ರೂಪ್ಗಳ ಅಥವಾ ವಿವಿಧ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಸಹಿತ ನಾವು ಬಹಳಷ್ಟು ಮಕ್ಕಳಿಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬೋದು. ಸೊ ಟೋಟಲಿ ಒಬ್ಬ ಸಮಾಜ ವಿಜ್ಞಾನದ ಸಹ ಶಿಕ್ಷಕಿಯಾಗಿ ನಾನು ನಮ್ಮ ಮಂಡಳಿಯವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ, ಎಸ್, ಪ್ರತಿಯೊಂದು ಮಗು ಆತ್ಮವಿಶ್ವಾಸದಿಂದ ಆ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆಯೋ ಹಾಗೆ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋದು ಬಹಳ ಅನಿವಾರ್ಯವಾಗಿತ್ತು. ಈ ಬಾರಿ ನಮ್ಮ ಮಂಡಳಿ ಅದನ್ನ ಮಾಡಿ ತೋರಿಸಿದೆ. ಸೊ ನಮ್ಮೆಲ್ಲ ಶಿಕ್ಷಕ ಬಳಗದ ವತಿಯಿಂದ ನಮ್ಮ ಮಂಡಳಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಬಾರಿ ಒಂದು ಒಳ್ಳೆಯ ಫಲಿತಾಂಶಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಈ ಒಂದು ನಮ್ಮ ಶಿಕ್ಷಕರ, ನಮ್ಮ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈ ನನ್ನ ವಿಚಾರಗಳನ್ನು ತಾವು ಕೂಡ ಇಷ್ಟಪಡ್ತೀರಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು.